ನೋಡಿ, ದುರಂತ ಅಂತ ಹೇಳಿದ್ರೆ ದೇಶದ ಅನ್ನ ತಿಂದು ದೇಶದ ದ್ರೋಹಿಗಳು ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ. ಜ್ಯೋತಿ ಮಲ್ಹೋತ್ರಾ ವಿಚಾರಣೆಯಲ್ಲಿ ಸ್ಫೋಟಕ ಅಂಶ ಈಗ ಬಯಲಾಗಿದೆ. ಸೋಷಿಯಲ್ ಮೀಡಿಯಾ ಪ್ರಭಾವಿಗಳ ಹಿಂದೆ ಬಿದ್ದಿರುವಂತಹ ಎನ್ಐಎ ತನಿಖೆಯಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಬನ್ನಿ ನೋಡಿ. ಭಾರತದ ಒಳಗೆ ಇದ್ದಾರೆ ಶತ್ರುಗಳು. ಜ್ಯೋತಿ ಪಾಕ್ ಪ್ರಯಾಣಕ್ಕೆ ಫಂಡಿಂಗ್. ರಕ್ತ ಬೀಜಾಸುರರ ವಿರುದ್ಧ ಆಪರೇಷನ್ ಮುಂದುವರೆದಿದೆ. ಪಾಕ್ಗೆ ತಕ್ಕ ಶಾಸ್ತಿ ಕಲಿಸಲು ಭಾರತ ಒಂದಿಲ್ಲೊಂದು ಕಾರ್ಯಾಚರಣೆ ನಡೆಸುತ್ತಿದೆ. ರಕ್ಕಸರ ವಿರುದ್ಧ ನಡೆಸುತ್ತಿರೋ ಸಮರಕ್ಕೆ ದೇಶದೊಳಗೆ ಶತ್ರುಗಳು ಹುಟ್ಟಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾ ನೆಪದಲ್ಲಿ ಗೂಢಾಚಾರಿಕೆ ನಡೆಸಲಾಗುತ್ತಿದೆ. ಆರೋಪಿ ಜ್ಯೋತಿ ಮಲ್ಹೋತ್ರಾ ರೀತಿ ಮತ್ತಷ್ಟು ಮಂದಿ ಸಂಪರ್ಕ ಹೊಂದಿದ್ದಾರೆ ಅನ್ನೋ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಬಂಧಿತ ಜ್ಯೋತಿ ಮಲ್ಹೋತ್ರಾ ಪಾಕ್ ಪ್ರಯಾಣಕ್ಕೆ ದಾನಿಶ್ ಎಂಬಾತ ಫಂಡಿಂಗ್ ಮಾಡಿರೋ ಆರೋಪ ಕೇಳಿಬಂದಿದೆ. ದಾನಿಶ್ ಮೂಲಕ ಪಾಕ್ ಹೈಕಮಿಷನರ್ ಕಚೇರಿಯನ್ನ ಜ್ಯೋತಿ ಸಂಪರ್ಕ ಮಾಡಿದ್ಲಂತೆ. ಪಹಲ್ಗಾಮ್ ದಾಳಿ ವೇಳೆ ಸಂಪರ್ಕಿಸಿದ್ಲಂತೆ. ಕಾಶ್ಮೀರದಲ್ಲಿ ಜ್ಯೋತಿ ಯಾರನ್ನೆಲ್ಲ ಸಂಪರ್ಕಿಸಿದ್ಲು ಅನ್ನೋ ಬಗ್ಗೆ ತನಿಖಾ ಸಂಸ್ಥೆ ತನಿಖೆ ಮಾಡುತ್ತಿದೆ. ಹಾಗಾದ್ರೆ ವಿಚಾರಣೆ ವೇಳೆ ಏನೆಲ್ಲ ಮಾಹಿತಿ ಹೊರಬಂದಿದೆ ಅನ್ನೋದನ್ನ ನೋಡೋದಾದ್ರೆ, ದೇಶದೊಳಗೆ ಇದ್ದು ಶತ್ರುಗಳು ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ. ಜ್ಯೋತಿಯನ್ನ ದಾನಿಶ್ ಒಂದು ಆಸ್ತಿಯಂತೆ ಬಳಕೆ ಮಾಡುತ್ತಿದ್ದ ಮಾಹಿತಿ ತನಿಖೆ ವೇಳೆ ಗೊತ್ತಾಗಿದೆ. ಜ್ಯೋತಿಯ ಪಾಕ್ ಪ್ರಯಾಣದ ಸಂಪೂರ್ಣ ಖರ್ಚನ್ನ ದಾನಿಶ್ ಭರಿಸುತ್ತಿದ್ದಂತೆ. ಪಾಕ್ ಹೈಕಮಿಷನ್ ಕಚೇರಿಯಲ್ಲಿ ದಾನಿಶ್ ಕೆಲಸ ಮಾಡುತ್ತಿದ್ದಂತೆ. ಪಾಕ್ ಪ್ರಯಾಣ ಒಂದು ರೀತಿಯಲ್ಲಿ ಪ್ರಾಯೋಜಿತವಾಗಿತ್ತಂತೆ. ಯೂಟ್ಯೂಬರ್ ಜ್ಯೋತಿ ತನಿಖೆಯಲ್ಲಿ ಮತ್ತಷ್ಟು ಅಂಶ ಬಯಲಾಗಿದೆ. ಜ್ಯೋತಿ ಮಲ್ಹೋತ್ರಾಗೆ ಪಾಕ್ ಪರ ಪ್ರೀತಿ ಹುಟ್ಟಿದ ಬಗ್ಗೆ ಎನ್ಐಎ ತನಿಖೆ ನಡೆಸುತ್ತಿದೆ. ಸೋಷಿಯಲ್ ಮೀಡಿಯಾ ನೆಪ ಹೇಳಿ ಪಾಕ್ ಪರ ಗೂಢಾಚಾರಿಕೆ ಮಾಡಿ ಅನ್ನ ಬಟ್ಟೆ ಕೊಟ್ಟ ಹಿಂದೂಸ್ತಾನಕ್ಕೆ ದ್ರೋಹ ಮಾಡಿದ್ದು ದುರಂತವೇ ಸರಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ದುರಂತ ಅಂತ ಹೇಳಿದ್ರೆ ದೇಶದ ಅನ್ನ ತಿಂದು ದೇಶದ ದ್ರೋಹಿಗಳು ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ. ಜ್ಯೋತಿ ಮಲ್ಹೋತ್ರಾ ವಿಚಾರಣೆಯಲ್ಲಿ ಸ್ಫೋಟಕ ಅಂಶ ಈಗ ಬಯಲಾಗಿದೆ. ಸೋಷಿಯಲ್ ಮೀಡಿಯಾ ಪ್ರಭಾವಿಗಳ ಹಿಂದೆ ಬಿದ್ದಿರುವಂತಹ ಎನ್ಐಎ ತನಿಖೆಯಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಬನ್ನಿ ನೋಡಿ. ಭಾರತದ ಒಳಗೆ ಇದ್ದಾರೆ ಶತ್ರುಗಳು. ಜ್ಯೋತಿ ಪಾಕ್ ಪ್ರಯಾಣಕ್ಕೆ ಫಂಡಿಂಗ್. ರಕ್ತ ಬೀಜಾಸುರರ ವಿರುದ್ಧ ಆಪರೇಷನ್ ಮುಂದುವರೆದಿದೆ. ಪಾಕ್ಗೆ ತಕ್ಕ ಶಾಸ್ತಿ ಕಲಿಸಲು ಭಾರತ ಒಂದಿಲ್ಲೊಂದು ಕಾರ್ಯಾಚರಣೆ ನಡೆಸುತ್ತಿದೆ. ರಕ್ಕಸರ ವಿರುದ್ಧ ನಡೆಸುತ್ತಿರೋ ಸಮರಕ್ಕೆ ದೇಶದೊಳಗೆ ಶತ್ರುಗಳು ಹುಟ್ಟಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾ ನೆಪದಲ್ಲಿ ಗೂಢಾಚಾರಿಕೆ ನಡೆಸಲಾಗುತ್ತಿದೆ. ಆರೋಪಿ ಜ್ಯೋತಿ ಮಲ್ಹೋತ್ರಾ ರೀತಿ ಮತ್ತಷ್ಟು ಮಂದಿ ಸಂಪರ್ಕ ಹೊಂದಿದ್ದಾರೆ ಅನ್ನೋ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಬಂಧಿತ ಜ್ಯೋತಿ ಮಲ್ಹೋತ್ರಾ ಪಾಕ್ ಪ್ರಯಾಣಕ್ಕೆ ದಾನಿಶ್ ಎಂಬಾತ ಫಂಡಿಂಗ್ ಮಾಡಿರೋ ಆರೋಪ ಕೇಳಿಬಂದಿದೆ. ದಾನಿಶ್ ಮೂಲಕ ಪಾಕ್ ಹೈಕಮಿಷನರ್ ಕಚೇರಿಯನ್ನ ಜ್ಯೋತಿ ಸಂಪರ್ಕ ಮಾಡಿದ್ಲಂತೆ. ಪಹಲ್ಗಾಮ್ ದಾಳಿ ವೇಳೆ ಸಂಪರ್ಕಿಸಿದ್ಲಂತೆ. ಕಾಶ್ಮೀರದಲ್ಲಿ ಜ್ಯೋತಿ ಯಾರನ್ನೆಲ್ಲ ಸಂಪರ್ಕಿಸಿದ್ಲು ಅನ್ನೋ ಬಗ್ಗೆ ತನಿಖಾ ಸಂಸ್ಥೆ ತನಿಖೆ ಮಾಡುತ್ತಿದೆ. ಹಾಗಾದ್ರೆ ವಿಚಾರಣೆ ವೇಳೆ ಏನೆಲ್ಲ ಮಾಹಿತಿ ಹೊರಬಂದಿದೆ ಅನ್ನೋದನ್ನ ನೋಡೋದಾದ್ರೆ, ದೇಶದೊಳಗೆ ಇದ್ದು ಶತ್ರುಗಳು ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ. ಜ್ಯೋತಿಯನ್ನ ದಾನಿಶ್ ಒಂದು ಆಸ್ತಿಯಂತೆ ಬಳಕೆ ಮಾಡುತ್ತಿದ್ದ ಮಾಹಿತಿ ತನಿಖೆ ವೇಳೆ ಗೊತ್ತಾಗಿದೆ. ಜ್ಯೋತಿಯ ಪಾಕ್ ಪ್ರಯಾಣದ ಸಂಪೂರ್ಣ ಖರ್ಚನ್ನ ದಾನಿಶ್ ಭರಿಸುತ್ತಿದ್ದಂತೆ. ಪಾಕ್ ಹೈಕಮಿಷನ್ ಕಚೇರಿಯಲ್ಲಿ ದಾನಿಶ್ ಕೆಲಸ ಮಾಡುತ್ತಿದ್ದಂತೆ. ಪಾಕ್ ಪ್ರಯಾಣ ಒಂದು ರೀತಿಯಲ್ಲಿ ಪ್ರಾಯೋಜಿತವಾಗಿತ್ತಂತೆ. ಯೂಟ್ಯೂಬರ್ ಜ್ಯೋತಿ ತನಿಖೆಯಲ್ಲಿ ಮತ್ತಷ್ಟು ಅಂಶ ಬಯಲಾಗಿದೆ. ಜ್ಯೋತಿ ಮಲ್ಹೋತ್ರಾಗೆ ಪಾಕ್ ಪರ ಪ್ರೀತಿ ಹುಟ್ಟಿದ ಬಗ್ಗೆ ಎನ್ಐಎ ತನಿಖೆ ನಡೆಸುತ್ತಿದೆ. ಸೋಷಿಯಲ್ ಮೀಡಿಯಾ ನೆಪ ಹೇಳಿ ಪಾಕ್ ಪರ ಗೂಢಾಚಾರಿಕೆ ಮಾಡಿ ಅನ್ನ ಬಟ್ಟೆ ಕೊಟ್ಟ ಹಿಂದೂಸ್ತಾನಕ್ಕೆ ದ್ರೋಹ ಮಾಡಿದ್ದು ದುರಂತವೇ ಸರಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ದುರಂತ ಅಂತ ಹೇಳಿದ್ರೆ ದೇಶದ ಅನ್ನ ತಿಂದು ದೇಶದ ದ್ರೋಹಿಗಳು ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ. ಜ್ಯೋತಿ ಮಲ್ಹೋತ್ರಾ ವಿಚಾರಣೆಯಲ್ಲಿ ಸ್ಫೋಟಕ ಅಂಶ ಈಗ ಬಯಲಾಗಿದೆ. ಸೋಷಿಯಲ್ ಮೀಡಿಯಾ ಪ್ರಭಾವಿಗಳ ಹಿಂದೆ ಬಿದ್ದಿರುವಂತಹ ಎನ್ಐಎ ತನಿಖೆಯಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಬನ್ನಿ ನೋಡಿ. ಭಾರತದ ಒಳಗೆ ಇದ್ದಾರೆ ಶತ್ರುಗಳು. ಜ್ಯೋತಿ ಪಾಕ್ ಪ್ರಯಾಣಕ್ಕೆ ಫಂಡಿಂಗ್.
ರಕ್ತ ಬೀಜಾಸುರರ ವಿರುದ್ಧ ಆಪರೇಷನ್ ಮುಂದುವರೆದಿದೆ. ಪಾಕ್ಗೆ ತಕ್ಕ ಶಾಸ್ತಿ ಕಲಿಸಲು ಭಾರತ ಒಂದಿಲ್ಲೊಂದು ಕಾರ್ಯಾಚರಣೆ ನಡೆಸುತ್ತಿದೆ. ರಕ್ಕಸರ ವಿರುದ್ಧ ನಡೆಸುತ್ತಿರೋ ಸಮರಕ್ಕೆ ದೇಶದೊಳಗೆ ಶತ್ರುಗಳು ಹುಟ್ಟಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾ ನೆಪದಲ್ಲಿ ಗೂಢಾಚಾರಿಕೆ ನಡೆಸಲಾಗುತ್ತಿದೆ. ಆರೋಪಿ ಜ್ಯೋತಿ ಮಲ್ಹೋತ್ರಾ ರೀತಿ ಮತ್ತಷ್ಟು ಮಂದಿ ಸಂಪರ್ಕ ಹೊಂದಿದ್ದಾರೆ ಅನ್ನೋ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಬಂಧಿತ ಜ್ಯೋತಿ ಮಲ್ಹೋತ್ರಾ ಪಾಕ್ ಪ್ರಯಾಣಕ್ಕೆ ದಾನಿಶ್ ಎಂಬಾತ ಫಂಡಿಂಗ್ ಮಾಡಿರೋ ಆರೋಪ ಕೇಳಿಬಂದಿದೆ. ದಾನಿಶ್ ಮೂಲಕ ಪಾಕ್ ಹೈಕಮಿಷನರ್ ಕಚೇರಿಯನ್ನ ಜ್ಯೋತಿ ಸಂಪರ್ಕ ಮಾಡಿದ್ಲಂತೆ. ಪಹಲ್ಗಾಮ್ ದಾಳಿ ವೇಳೆ ಸಂಪರ್ಕಿಸಿದ್ಲಂತೆ. ಕಾಶ್ಮೀರದಲ್ಲಿ ಜ್ಯೋತಿ ಯಾರನ್ನೆಲ್ಲ ಸಂಪರ್ಕಿಸಿದ್ಲು ಅನ್ನೋ ಬಗ್ಗೆ ತನಿಖಾ ಸಂಸ್ಥೆ ತನಿಖೆ ಮಾಡುತ್ತಿದೆ. ಹಾಗಾದ್ರೆ ವಿಚಾರಣೆ ವೇಳೆ ಏನೆಲ್ಲ ಮಾಹಿತಿ ಹೊರಬಂದಿದೆ ಅನ್ನೋದನ್ನ ನೋಡೋದಾದ್ರೆ, ದೇಶದೊಳಗೆ ಇದ್ದು ಶತ್ರುಗಳು ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ. ಜ್ಯೋತಿಯನ್ನ ದಾನಿಶ್ ಒಂದು ಆಸ್ತಿಯಂತೆ ಬಳಕೆ ಮಾಡುತ್ತಿದ್ದ ಮಾಹಿತಿ ತನಿಖೆ ವೇಳೆ ಗೊತ್ತಾಗಿದೆ. ಜ್ಯೋತಿಯ ಪಾಕ್ ಪ್ರಯಾಣದ ಸಂಪೂರ್ಣ ಖರ್ಚನ್ನ ದಾನಿಶ್ ಭರಿಸುತ್ತಿದ್ದಂತೆ. ಪಾಕ್ ಹೈಕಮಿಷನ್ ಕಚೇರಿಯಲ್ಲಿ ದಾನಿಶ್ ಕೆಲಸ ಮಾಡುತ್ತಿದ್ದಂತೆ. ಪಾಕ್ ಪ್ರಯಾಣ ಒಂದು ರೀತಿಯಲ್ಲಿ ಪ್ರಾಯೋಜಿತವಾಗಿತ್ತಂತೆ. ಯೂಟ್ಯೂಬರ್ ಜ್ಯೋತಿ ತನಿಖೆಯಲ್ಲಿ ಮತ್ತಷ್ಟು ಅಂಶ ಬಯಲಾಗಿದೆ. ಜ್ಯೋತಿ ಮಲ್ಹೋತ್ರಾಗೆ ಪಾಕ್ ಪರ ಪ್ರೀತಿ ಹುಟ್ಟಿದ ಬಗ್ಗೆ ಎನ್ಐಎ ತನಿಖೆ ನಡೆಸುತ್ತಿದೆ. ಸೋಷಿಯಲ್ ಮೀಡಿಯಾ ನೆಪ ಹೇಳಿ ಪಾಕ್ ಪರ ಗೂಢಾಚಾರಿಕೆ ಮಾಡಿ ಅನ್ನ ಬಟ್ಟೆ ಕೊಟ್ಟ ಹಿಂದೂಸ್ತಾನಕ್ಕೆ ದ್ರೋಹ ಮಾಡಿದ್ದು ದುರಂತವೇ ಸರಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ದುರಂತ ಅಂತ ಹೇಳಿದ್ರೆ ದೇಶದ ಅನ್ನ ತಿಂದು ದೇಶದ ದ್ರೋಹಿಗಳು ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ. ಜ್ಯೋತಿ ಮಲ್ಹೋತ್ರಾ ವಿಚಾರಣೆಯಲ್ಲಿ ಸ್ಫೋಟಕ ಅಂಶ ಈಗ ಬಯಲಾಗಿದೆ. ಸೋಷಿಯಲ್ ಮೀಡಿಯಾ ಪ್ರಭಾವಿಗಳ ಹಿಂದೆ ಬಿದ್ದಿರುವಂತಹ ಎನ್ಐಎ ತನಿಖೆಯಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಬನ್ನಿ ನೋಡಿ. ಭಾರತದ ಒಳಗೆ ಇದ್ದಾರೆ ಶತ್ರುಗಳು. ಜ್ಯೋತಿ ಪಾಕ್ ಪ್ರಯಾಣಕ್ಕೆ ಫಂಡಿಂಗ್. ರಕ್ತ ಬೀಜಾಸುರರ ವಿರುದ್ಧ ಆಪರೇಷನ್ ಮುಂದುವರೆದಿದೆ. ಪಾಕ್ಗೆ ತಕ್ಕ ಶಾಸ್ತಿ ಕಲಿಸಲು ಭಾರತ ಒಂದಿಲ್ಲೊಂದು ಕಾರ್ಯಾಚರಣೆ ನಡೆಸುತ್ತಿದೆ. ರಕ್ಕಸರ ವಿರುದ್ಧ ನಡೆಸುತ್ತಿರೋ ಸಮರಕ್ಕೆ ದೇಶದೊಳಗೆ ಶತ್ರುಗಳು ಹುಟ್ಟಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾ ನೆಪದಲ್ಲಿ ಗೂಢಾಚಾರಿಕೆ ನಡೆಸಲಾಗುತ್ತಿದೆ. ಆರೋಪಿ ಜ್ಯೋತಿ ಮಲ್ಹೋತ್ರಾ ರೀತಿ ಮತ್ತಷ್ಟು ಮಂದಿ ಸಂಪರ್ಕ ಹೊಂದಿದ್ದಾರೆ ಅನ್ನೋ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಬಂಧಿತ ಜ್ಯೋತಿ ಮಲ್ಹೋತ್ರಾ ಪಾಕ್ ಪ್ರಯಾಣಕ್ಕೆ ದಾನಿಶ್ ಎಂಬಾತ ಫಂಡಿಂಗ್ ಮಾಡಿರೋ ಆರೋಪ ಕೇಳಿಬಂದಿದೆ. ದಾನಿಶ್ ಮೂಲಕ ಪಾಕ್ ಹೈಕಮಿಷನರ್ ಕಚೇರಿಯನ್ನ ಜ್ಯೋತಿ ಸಂಪರ್ಕ ಮಾಡಿದ್ಲಂತೆ. ಪಹಲ್ಗಾಮ್ ದಾಳಿ ವೇಳೆ ಸಂಪರ್ಕಿಸಿದ್ಲಂತೆ. ಕಾಶ್ಮೀರದಲ್ಲಿ ಜ್ಯೋತಿ ಯಾರನ್ನೆಲ್ಲ ಸಂಪರ್ಕಿಸಿದ್ಲು ಅನ್ನೋ ಬಗ್ಗೆ ತನಿಖಾ ಸಂಸ್ಥೆ ತನಿಖೆ ಮಾಡುತ್ತಿದೆ. ಹಾಗಾದ್ರೆ ವಿಚಾರಣೆ ವೇಳೆ ಏನೆಲ್ಲ ಮಾಹಿತಿ ಹೊರಬಂದಿದೆ ಅನ್ನೋದನ್ನ ನೋಡೋದಾದ್ರೆ, ದೇಶದೊಳಗೆ ಇದ್ದು ಶತ್ರುಗಳು ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ. ಜ್ಯೋತಿಯನ್ನ ದಾನಿಶ್ ಒಂದು ಆಸ್ತಿಯಂತೆ ಬಳಕೆ ಮಾಡುತ್ತಿದ್ದ ಮಾಹಿತಿ ತನಿಖೆ ವೇಳೆ ಗೊತ್ತಾಗಿದೆ. ಜ್ಯೋತಿಯ ಪಾಕ್ ಪ್ರಯಾಣದ ಸಂಪೂರ್ಣ ಖರ್ಚನ್ನ ದಾನಿಶ್ ಭರಿಸುತ್ತಿದ್ದಂತೆ. ಪಾಕ್ ಹೈಕಮಿಷನ್ ಕಚೇರಿಯಲ್ಲಿ ದಾನಿಶ್ ಕೆಲಸ ಮಾಡುತ್ತಿದ್ದಂತೆ. ಪಾಕ್ ಪ್ರಯಾಣ ಒಂದು ರೀತಿಯಲ್ಲಿ ಪ್ರಾಯೋಜಿತವಾಗಿತ್ತಂತೆ. ಯೂಟ್ಯೂಬರ್ ಜ್ಯೋತಿ ತನಿಖೆಯಲ್ಲಿ ಮತ್ತಷ್ಟು ಅಂಶ ಬಯಲಾಗಿದೆ. ಜ್ಯೋತಿ ಮಲ್ಹೋತ್ರಾಗೆ ಪಾಕ್ ಪರ ಪ್ರೀತಿ ಹುಟ್ಟಿದ ಬಗ್ಗೆ ಎನ್ಐಎ ತನಿಖೆ ನಡೆಸುತ್ತಿದೆ. ಸೋಷಿಯಲ್ ಮೀಡಿಯಾ ನೆಪ ಹೇಳಿ ಪಾಕ್ ಪರ ಗೂಢಾಚಾರಿಕೆ ಮಾಡಿ ಅನ್ನ ಬಟ್ಟೆ ಕೊಟ್ಟ ಹಿಂದೂಸ್ತಾನಕ್ಕೆ ದ್ರೋಹ ಮಾಡಿದ್ದು ದುರಂತವೇ ಸರಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.